ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ನಿಮಗೆ ತಲೆನೋವೇ? ತಲೆನೋವು ಅಂತ ಕೇಳ್ತಿರೋ ತಲೆನೋವು ನನಗೆ ಯಾವ್ದು ಬರ್ಬಾರ್ದು ಅಂತದ್ರಾಗ ಇದೇ ಫಸ್ಟಿಗೆ ಬರೋದು ನನಗಿದು. ಏನು ತಲೆನೋವು ಕಟ್ಟಿಸಿರೋ ಹೊರತ. ಈಗ ಕಮ್ಮಿ ಆಗಿದೆಯಾ ನಿಮಗೆ, ಜಾಸ್ತಿ ಆಗಿದೆಯಾ? ಈಗ 4 ಮಾತ್ರೆ ನುಂಗಿದ್ದು ಕಮ್ಮಿ ಆಗಿದೆ. 4 ಮಾತ್ರೆ? ಹಂಗಾರೆ ನೀವು ಕೆಲವೇ ಇನ್ನ ಒಂದು 6 ತಿಂಗಳು ಅಥವಾ 1 ವರ್ಷದಲ್ಲಿ ನೀವು ಸಾಯುತ್ತೀರಿ. ಆಯ್ತು ಉಳ್ಳಿಗ್ನ ಸುಮ್ಮನೆ ಮಾತಿರ್ತಾರಲ್ಲ, ಸಾಯ್ತೀರಾ 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 ಅಂತೇಳಿ ಅವರಲ್ಲ ಇವ್ರು. ಆಯ್ತು ಉಳ್ಳಿಗ್ನ ಸುಮ್ಮನೆ ನೀವ್ ಸಾಯಲ್ವಾ? ಅಲ್ಲ ರೀ, ಅದಕ್ಕೆ ಪರಿಹಾರ ಹೇಳ್ಬೇಕು ಏನಾದ್ರು. ಒಂದು ದಿವಸ ಯಾರ ಮಕ್ಕಳನ್ನಾಗ್ಲಿ ಸಾಯ್ತೀರಾ ಅಂತೀರ, ನೀವ್ ಸಾಯಲ್ವಾ? ಒಂದು ದಿವಸಕ್ಕೆ 4-5 ಮಾತ್ರೆ ನುಂಗಿದ್ರೆ ಕಿಡ್ನಿ ಫೇಲ್ ಆಗಿ ಎಲ್ಲಿ ಬದುಕ್ತೀಯಾ? ನೀವು ಬದುಕ್ತೀರಾ? ಅಯ್ಯ ನಾವು ನೋಡ್ರಿ, ನಾನ್ ಹೇಳ್ತಿರೋದು ನಾವು ಬದುಕ್ತೀವಿ ಅಂತಲ್ಲ, ಆದ್ರೆ ನಿಮ್ಗಿಂತ ಜಾಸ್ತಿ ಬದುಕ್ತೀವಿ. ನೀವಾರ ಜಲ್ದಿ ಸತ್ತೋಗ್ತೀರಾ. ನಿಮ್ಮ ಹೆಂಡತಿದ್ರ ಪಾಡೇನು, ಮಕ್ಳು ಪಾಡೇನು? ಹಂಗಂತ ಹೇಳುವಾಗ ಹುಟ್ಟಿದೀವ, ಹಂಗಂತ ಬರ್ಕೊಂಡು ಎಂತಿದ್ರೆ ಒಪ್ಪಾರಿಗೆ ಆಗ್ತಾರೆ ಗೊತ್ತಿರ ನಿಮ್ಗೆ? ಒಪ್ಪಾರ್ಗ ಆಗ್ತಾರೆ ಅಂದ್ರೆ ಇಟೆಗಡೆ ಯಾಕೆ? ಅದು ನೀವು ಮಾಡಿರ್ತಕ್ಕಂಥ ತಪ್ಪು. ನೀವು ನಿಮ್ಮ ಹೆಂಡತಿಗೆ ಮೋಸ ಮಾಡಿ 2-3 ಸ್ಟೆಪ್ನಿಗಳನ್ನ ಮಡಿಕೊಳ್ಳೋದು ತಪ್ಪಲ್ವಾ? ಎದ್ರಿದೆ ಪ್ರಪಂಚ ಮಡಿಕೊಂಡ ಸ್ಟೆಪ್ ಮಾಡಿದ್ರೆ ಯಾವ್ದೋ ಕಾಲದಾಗ ಹೋಗಿ ಗೆದ್ದು ಬಂದಿರೋದು ಇನ್ನೂ ಎಳಿತಿರಲ್ಲ ನೀವು. ನರಸಿಂಹರಾಜ್ ಅವ್ರೆ, ಮಾತ್ಗೂ ಅದೇ ಅರ್ಧ ಹೊತ್ತಾಗ ಮಾಡಿದ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗ ಮಾತ್ಗೂ ಅದೇ ನಮ್ಮನ್ನ ಮಾಡೋದಲ್ಲ ಅಚ್ಚುಕಟ್ಟಾಗವ್ರು. ಅಲ್ಲ, ನೀವು ಮಾಡಿರ್ತಕ್ಕಂಥ ತಪ್ಪು ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ, ನೀವು ಸ್ವಾಮಿಗಳಲ್ಲ? ಅಲ್ಲ, ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋರು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಇವ್ರು ಎಂತದು ಏಕಪತಿಗೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿ ಬೇಡ ಬಿಡಿ, ಮುಂದೆಯಿಂದ ಎದ್ದು ಹೇಳ್ರಿ ಅದು ಆಫ್ ಮಾಡಿ. ಸರ್, ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡ್ರಿ, ಜನ ಇದಾರೆ ಬರೀ ಅದನ್ನೇ ಈಗಾಗಲೇ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆ ತರ ತಪ್ಪು ಅಲ್ವಾ ಮಾಡಿರೋದು? ಸ್ವಾಮಿ, ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ. ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ, ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನಿದೆಲ್ಲ ಅದು ಬಿಡಿದ. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ್ ಗೊತ್ತೈತ ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ಸಗಿಗರಿದ ನೀರು ಬಾಯಿಗರಿದ ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಫೋನ ನಮ್ಮ ಮ್ಯಾಗ ತಲೆ ಕೆಡಿಸಿದ್ರೆ ಎಲ್ಲ ಹೊರಟಿರೋದವ ಸರ್. 1 ನಿಮಿಷ. ಹಂಗೆ ಬರೇ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದು ನೀವು? ಬೆಂಕಿ ಇಟ್ಕೊಂಡು ಸರ್, ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ಹೋಗ್ತೈತೆ, ಕಿಡ್ನಿನ ಹೋಗ್ತೈತೆ, ಏನ್ ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂರೆಲ್ಲ ಕತೆ ಎತ್ಬೇಡಿ. ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ? ಈ ಮನೆ ಮದ್ದು ಏನೋ ತಗೊಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತವ್ರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಕ ಕುಂತಿರೋದು? ಒಳ್ಳೆಯವ್ರು ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ಅಲ್ಲ ಸರ್, ಅಲ್ಕ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ ನಾವು ಆತಾಡ್ದವ್ರಲ್ಲ, ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು 1 ನಿಮಿಷ ಕೇಳ್ರಿ. ಇಲ್ಲಿ ನಾನು ಹೇಳ್ತಿರೋದು, ನೀವು ಕೆಟ್ಟ ಪದ ಯೂಸ್ ಮಾಡಿ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ ನಿನ್ನಂತ ಹಂಗ ಆಗಿದ್ರೆ
ಹಾ ಟೀ ಚೆನ್ನಾಗಿಲ್ಲ. ಎಲ್ಲರಿಗೂ ಕೊಡು. ಬಾಯ್. ಹಲೋ ಸ್ವಾಮಿ. ಏನಣ್ಣ ನೀನು ಯಾರ ಫೋನ್ ಮಾಡ್ತಾ ಆಡ್ತೀಯಾ? ಸಕ್ಕರೆ ಬಾಯಿ ಬಿಡಕ್ ಆಗ್ತಿಲ್ಲ ಅಷ್ಟೇ ಫೋನ್ ಹೇಳ್ಬೇಕು. ನಾನಣ್ಣ ಬೈರೇಗೌಡ್ರು. ವೈರೇಗೌಡ್ರು ಹಾ ವೈರೇಗೌಡ್ರು ಹಾ ಅದು ಡೈಲಿ ಹಣ್ಣಲ್ಲ ಬೇಲಿ ಹಣ್ಣು ಅಂದ್ರೆ ನೋಡ್ರಿ. ಈಗ ಆಗ್ಲೇ ಯಾರೋ ಬೇಲೆಗೌಡ್ರು ಎಂತ ಮಾಡಿದ್ರು ಅಲ್ಲಿ ಮಂಜಣ್ಣರ ಅಂಗಡಿತಾವ. ಈಗ ಎಂತ ಊಟ ಆದ್ಮೇಲೆ ಅದೇನು ಕೊಡ್ತಾರಲ್ಲ ಅದೇನು ಇದು ಮದುವೆಲಿ ರಾಮು ಮಕ್ಕಳಕ್ಕೆ ಮಂಜಣ್ಣರು ಆಮೇಲೆ ಇವರು ಇವರಂತರ ಶೆಟ್ರು ಬೇಕಾಯ್ತು ಅಂತ ಯಾರು ಗುಲಾಬ್ ಚಿಕ್ಕ ನನ್ನ ಮಗ ಈಗ ಅವ್ರಿಗೆ ಸೌಂಡ್ ಕೊಡುವಂತ ಸೌಂಡ್ ಕೊಟ್ಟು ಹೇಳಿ ಇಟ್ಕೊಂಡು ಏನ್ ನೀವು ದೊಡ್ಡ ಶ್ರೀಮಂತರ ಕಂಡಂಗ್ ಕಾಣ್ತಾರೆ, ಹಿಂಗೆ ಇಂಥವ್ರೆಲ್ಲ ಮಾಡ್ತಾರೆ ಅಂತ ಆವಯ್ಯ ಶ್ರೀಮಂತರ ಪಾಮಂತ್ರ ಬೇಲೆ ನೆಲ್ತಾರ ಅಂತ ಹೇಳಿ ಸ್ವಾಮಿ ಅಂದ್ರೆ ನಾವ್ ಮಾತಾಡಲ್ಲ ಕೇಳ್ರಿ ಅಂತ ಅಂದ್ರು. ಹಲೋ ಅಣ್ಣ. ಸ್ವಾಮಿ ಮತ್ತೆ ನಾನ್ ಈ ಕಡೆ ಇವ್ರು ತಾಂಬೂಲ್ದಾರ್ ಮಾಡಿದ್ರು. ಏನೋ ತುಂಬಾ ಖುಷಿಯಾಗಿದ್ರಿ, ನಾನ್ ತೊಂದ್ರೆ ಮಾಡಿದ್ನ ಫೋನ್ ಮಾಡಿ. ಹಾ ಇಲ್ಲ ನಾವು ಇಲ್ಲಿ ಕುಂತಿದ್ದೀವಿ, ಈಗ ಬಂದ್ರೆ ಒಂದನು ಬಟ್ಟೆ ಟೀ ಕುಡಿಯೋಣಂತ ಟೀ ಕೊಟ್ಟೆ ಸಕ್ಕರೆ ಟೀಗೆ. ಅಲ್ಲ ಮಾತುಕತೆಯಲ್ಲಿ ಏನೋ ತೊಡಗಿದ್ರನ ತೊಂದ್ರೆ ಆಯ್ತಣ್ಣ? ಏನಿಲ್ಲ, ನೀವು ಅದನ್ನೇ ಎಳಿಬೇಕಿಲ್ಲ ನಮ್ಮ ನಾವು ಈಗ ಬಂದು. ಅದೇ ಅಣ್ಣ ಫ್ಯಾಕ್ಟ್ರಿ ಒಳಗೆ ಹಾ ಈ ಕಾರೆ ಹಣ್ಣು ಮಾಡಿದ್ವಲ್ಲ ಫ್ಯಾಕ್ಟ್ರಿ ಒಳಗೆ. ಕಾಯನ್ ಫ್ಯಾಕ್ಟ್ರಿ ಆ ಕಾಯನ್ ಫ್ಯಾಕ್ಟ್ರಿ ಅಲ್ಲ ಕಾರೆ ಹಣ್ಣು ಗೊತ್ತಾಯ್ತು ಈಗ ಈ ಕರೆಕಲ್ಲು ಆಮೇಲೆ ಇದು ಕಾರ್ ಹೋಗ್ಬಿಡ್ತಾವಲ್ಲ ಕಾರೇನು. ಕಾರೆ ಹಣ್ಣು ಹಾ ಅದೊಂದು 5 ಕೆಜಿ ತಗೊಂಬತ್ತೀರಾ? ಈ ಆಯ್ತು ಪೂಜೆ ಬಂತಲ್ಲ. ಅಲ್ಲ ನೀವು ಇದೇನ್ ನಾವು ಇದಕ್ಕೆ ಹೋಗಿ ಕೇಳ್ರಿ ನೋಡ ಸಿಗ್ತವನ. ಯಾವ್ದಕ್ಕಣ? ಚಂದ್ರಶೆಟ್ಟಿ ಅಂಗಡಿ ಅಂತ ಗುಂಪು. ಯಾವ ನಿಮ್ದು? ಯಾವೂರು? ಬೈಂದ್ರಳ್ಳಿ. ಇದು ತುಮಕೂರಾಗ ಚಂದ್ರಶೆಟ್ಟಿ ಅಂಗಡಿ ಅಂತ ಐತೆ. ಗುಂಜಿ ಸರ್ಕಲ್ ಅಂತ ಕೇಳ್ರಿ, ಹೊರಗೆ ಅಂಗಡಿ ಇರ್ತಾವ. ಏನ್ ಅಂಗಡಿ ಹೇಳ್ರಿ? ಚಂದ್ರಶೆಟ್ಟಿ. ಅದನ್ನೇ ಅವ್ರೇ ಕೊಟ್ಟಿ ನರಸಿಂಹರಾಜ್ ಫೋನ್ ಮಾಡ್ರಿ ಕಳಿಸ್ಕೊಡ್ತಾರೆ ಅಂತ. ಅವರು ಯಾರು ನಂಬರ್ ನಿಮ್ದೇ ಕೊಟ್ಟಿದ್ರು. ನಿಮ್ದು ಅಂಗಡಿ ಇತ್ತಂತಲ್ಲ? ನಮ್ದು ಅಂಗಡಿ ಇಲ್ಲ, ಅದು ಚಂದ್ರಶೆಟ್ಟಿ ಬೀಡಿ ಅಂಗಡಿ ಮಾಡೋದು ಅಂಗಡಿ. ಹೂ ಅಣ್ಣ, ನರಸಿಂಹನಾಗ್ಲಿ ಸಂತೋಷ. ಅಲ್ಲಣ್ಣ ಅವ್ರು ಯಾರು ನಂಜಪ್ಪ ಅಂತ ಅನ್ನೋರು ಕೊಟ್ರು, ನರಸಿಂಹರಾಜು ಅನ್ನೋರ್ಗೆ ಫೋನ್ ಮಾಡ್ರಿ. ನಮ್ಗೇನ್ ಗೊತ್ತಣ್ಣ, ಈಗ ಯುಗಾದಿ ಹಬ್ಬ ಬಂತಲ್ಲ, ಯುಗಾದಿ ಹಬ್ಬಕ್ಕೆ ಇಲ್ಲಿ ವರ್ಕರ್ಸ್ಗಳಿಗೆಲ್ಲ ತಾಂಬೂಲ ಕೊಡ್ಬೇಕಾಯ್ತು. ಕಾರೆ ಹಣ್ಣು ಅದೇನು ಇದು ಕಾರೆ ಹಣ್ಣು ಬೇಡ ಯಾವಾಗ ಕೊಟ್ರ? ಯಾವ ಟೈಮಾಗ? ಕಾರಪ್ಪ ಬರ್ತಲ್ಲ, ಬಸವನಪ್ಪ ಕಾರಪ್ಪ. ಆ ಟೈಮಾಗ ಯುಗಾದಿ ಟೈಮಾಗ ಬರೋದು ಕಾರಪ್ಪ ಟೈಮಾಗ. ಹೂಣ, ನಾನು ಯುಗಾದಿ ಹಬ್ಬಕ್ಕೆ ಈಗಲೇ ನಿಮ್ಮ ಹತ್ರ ಮೊದ್ಲೇ ಬುಕ್ ಮಾಡ್ತಾ ಇದ್ದೀನಿ. ನಮಗೂ ಯುಗಾದಿ ಹಬ್ಬಕ್ಕೆ ವರ್ಕರ್ಸ್ಗಳಿಗೆ ತಾಂಬೂಲ ಕೊಡ್ಬೇಕಲ್ಲ. ಹಣ್ಣು ಹಂಪ್ಲು ಎಲ್ಲ ಸೇಬು ಎಲ್ಲ ರೇಟ್ ಜಾಸ್ತಿ ಆಗಿರುತ್ತಣ್ಣ, ಅದಕ್ಕೇನೆ ಕಾರೆ ಹಣ್ಣು ತಗೊಂಬಿಡೋಣ. ಒಂದ್ 5 ಕೆಜಿ ಅಷ್ಟು ಬೇಕು. ಹಲೋ ಹಲೋ, ಮಾತಾಡೋಯ ಮಾತಾಡೋ. ಅದೇ ಅಣ್ಣ ಕಾರೆ ಹಣ್ಣು ಒಂದು 4ರಿಂದ 5 ಕೆಜಿ ಅಷ್ಟು ಬೇಕು. ಇದು ಕಾರೆ ಹಣ್ಣು ಬೆಳಿ ಹೋಗ್ಬಿಟ್ಟಾರ. ಅಣ್ಣ ನಾನು ಪೆನ್ಷನ್ ಇದು ಪೋಸ್ಟ್ನಲ್ಲ. ಅಲ್ಲ ಸ್ವಾಮಿ, ನಮ್ಗೆ ಎಷ್ಟು ದಿವಸ ಆಯ್ತು ದುಡ್ಡೇ ಬಂದಿಲ್ಲ ಸ್ವಾಮಿ. ಅಕ್ಕ ನನ್ನ ಪೆನ್ಷನ್ ಇದು ಪೋಸ್ಟ್ ಆಫೀಸ್ ಅಲ್ಲ ಕಣಕ್ಕ. ಬಂದಿದ್ದೆಲ್ಲ ತಗೊಂಡ್ ತಿಂತೀರಂತಲ್ ಸ್ವಾಮಿ, ನೀವು ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಹೋಯ್ ಅಮ್ಮ, ನಾಲ್ಗೆ ಹತೋಟಿಕ್ಕೆ ಮಾತಾಡು. ನಾನು ಪೆನ್ಷನ್ ತಿನ್ನಕ ಪೋಸ್ಟ್ ಆಫೀಸ್ ಕುಡಿದ್ಬಿಟ್ಟು ಹೆಂಗ್ ಬೇಕು ಹಂಗೆ ಮಾತಾಡ್ಬೇಡಿ. ಅಲ್ಲ ಬಳ್ಳಾಪುರದ ನರಸಿಂಹರಾಜ್ ಅಲ್ವಾ ನೀವು? ಹೂನಕ್ಕ, ನಾವು ನರಸಿಂಹರಾಜು. ಮತ್ ನೀವೆಂತ ದುಡ್ಡೆಲ್ಲ ತಿಂತಾ ಇರೋದ್ ನಮ್ದೆಲ್ಲನ? ಹೋಯ್ ಅನ್ನ ತಿನ್ನ ಬಾಯಿಗೆ ಹೇಳ್ ತಿನ್ನ ಮಾತಾಡ್ಬೇಡ ಅಮ್ಮ, ನನ್ಗೆ ತಲೆ ರೇಗಿಸ್ಬೇಡ. ಆಗ್ರಿಂದ ನನಗೆ BP ರೈಸ್ ಆಯ್ತು.
ಅಲ್ಲ ಸ್ವಾಮಿ 6 ತಿಂಗಳು ದುಡ್ಡು ಬಂದಿಲ್ವಲ್ಲ ಸ್ವಾಮಿ ನಮ್ದು. 6 ತಿಂಗಳು ಬರ್ದಿದ್ರು ಹೋಗಿ ಹೇಳ್ತೀನಿ ಬಿಟ್ಟು ಅದಕ್ಕೆ ನನಗೆ ಫೋನ್ ಮಾಡಿ ನೀನು ಕೇಳಿದೆ. ನಿಮ್ಮ ಮನೆ ಹಾಳಾಗೋಗ, ನಿಮ್ಮ ಮನೆ ಕುಟ್ಟೋಗ, ನಿಮ್ಗೇನು ಬರ್ಲಿಲ್ವಲ್ಲೋ, ನಿಮ್ಗೇನು ಆಗ್ಲಿಲ್ವಲ್ಲೋ, ನಮ್ಮ ಪೆನ್ಷನ್ ದುಡ್ಡು ಏನಾಯ್ತೋ, ನಿಮ್ಮ ಮನೆ ನಮ್ಮ ಹೊಟ್ಟೆ ಹೊರ್ದಂಗೆ ನಿಮ್ಮ ಹೊಟ್ಟೆ ಉರಿಯ, ನಿಮ್ಮ ಮನೆ ಹಾಳಾಗೋಗ, ನಿಂಗೆ ಹೋಗ್ತಾವಲ್ಲ ತೋಟದಾಗ ಕರೆ ನಾಗರಾವ್ ಕಚ್ಚ, ನಿನ್ನ ಬಾಯಿಗೆ ಮಣ್ಣು ಹಾಕ, ನಿನ್ನ ಕೈ ಮೇಲೆ ಕಾಲ ಮೇಲೆ ಲಾರಿನ ಬಸ್ ಹತ್ತಿಸ್ಕೊಂಡು ಹೋಗ. ಏನಪ್ಪ ದೇವ್ರೇ, ಇಂಥ ಪೋಸ್ಟ್ ಮ್ಯಾನ್ ಕೊಟ್ಬಿಟ್ಟಲ್ಲಪ್ಪ, ದುಡ್ಡೆಲ್ಲ ತಿನ್ಕೊಂಡು ಇಕ್ಕಂತಾನಲ್ಲಪ್ಪ, ಇವನ್ಗೇನು ಬರ್ಲಿಲ್ವಲ್ಲೋ. ತಾಯಿನಾಕೆ ಸತ್ತರ್ ಮನೆ ಮುಂದೆ ಬಡ್ಕಂತೀರಲ್ಲ ಮಿಂಟ್ರಿ ಗುಟ್ಟದ ಮುಂಡೆಲ್ಲ. ನಾನು ಪೋಸ್ಟ್ ಅಲ್ಲ, ನೀವು ನಮ್ಗೆ ಕೊಡ್ಬಿಟ್ಟು ನನ್ನ ಹೆಂಗ್ ಸಾಪಿಸ್ತೀರ? ನಿಮ್ಮ ಮನೆ ಹಾಳಾಗೋಗ. ನಾನು ಪೋಸ್ಟ್ ಅಲ್ವಲ್ಲ, ಏನೂ ಅಲ್ಲ, ತಿಗೋರ್ದು ಊರ್ ಬಾಗ್ಲಾಗಿ ನಂದು. ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡಪ್ಪ ಸ್ವಾಮಿ, ನಮ್ಮ ಪೆನ್ಷನ್ ಕಾಸು ಕೊಟ್ಬಿಡು, ಬೇಕಾದ್ರೆ 100 ರೂಪಾಯಿ ಇಟ್ಕೊಂಡ್ಬಿಡು. ಯಾರೋ ಈಗ ಸತ್ತೋದ್ರೇನು ಹಂಗ್ ಸತ್ತೋದ್ರ ಮನೆ ಬಡ್ಕೊಂತಿರಲ್ಲ ಅಮ್ಮರ, ಕಮ್ಮಿ ಕುಡೀರಿ. ನಾನು ಪೋಸ್ಟ್ ಅಲ್ಲ ನನ್ ನೋಡಿ ಇನ್ನು 3-4 ದಿನ ಹಿಂಗೆ ಮಾಡ್ರಿ. ನಾನು ಅಲ್ಲ ಅಂತ ಮ್ಯಾಕ್ ಕೊಟ್ಬಿಡ್ತೀನಿ ಅಕ್ಕ. ನನಗೆ ಎದೆ ನೋವು. ನೀನು ಪೋಸ್ಟ್ ಮ್ಯಾನೆ ಹೌದು ಹೌದು ಹೌದು. ನೀನು ಪೋಸ್ಟ್ ಮ್ಯಾನು ನರಸಿಂಹರಾಜು 1400 ಪೆನ್ಷನ್ ದುಡ್ಡು ಕೊಡು 6 ತಿಂಗಳು ದುಡ್ಡು ಕೊಡು. ಹಂಗೆ ಅನ್ಕೊಂಡ್ ಹಂಗೆ ನಿಮ್ ಜೀವ ಹೋಗ್ಬಿಟ್ರಪ್ಪ. ನಾನ್ ತಿಂದಿದ್ರು ನಮ್ಮ ನಾಳಾಗ ಹೋಗ್ಲಿ. ನಾನು ಇದೇ ನಮ್ಮ ನಿಂಗೆ ನಾವು ಅಯ್ಯೋ ಅನ್ಸತಿ ಇರ್ತಾ ಫ್ರೆಂಡ್ಸ್ ಗಣಸತ್ ತಿನ್ನಕ್ಕೆ ನಾನು ತಲೆಡಕ್ಕೆ. ಯಾಕೋ ನಮ್ ದುಡ್ಡೇ ಬೇಕಾಗಿತ್ತನೋ? ನನ್ ಗಂಡ ಸತ್ತೋದ, ವಿದ್ಯೆ ಪೆನ್ಷನ್ನು, ಅಂಗವಿಕಲರು ಪೆನ್ಷನ್ನು ಎಲ್ಲ ತಗೊಂಡು ನುಂಗ್ಕೊಂಡು ನೀರ್ ಕುಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ಯ. ಹೊಡೆದ್ಬಿಟ್ಟವ್ರಿ ಎಲ್ಲೋ. ನನ್ಗೆ ಯಾಕೆ ಫೋನ್ ಮಾಡ್ತೀರಾ? ಪೋಸ್ಟರಿ ಮಾಡ್ರಿ ಅಮ್ಮಣಿಯರ ಅಪ್ತೀರಾ, ಹೌದಿರಾ, ಅಕ್ಕ ಇದ್ದೀರಾ, ಅಣ್ಣ ಇದ್ದೀರಾ, ಅಕ್ಕ ಇದ್ದೀರಾ, ಹೋದ್ರ ಹಂಗೆ ಹೋದನ ಹೋಗಲ್ವಲ್ಲ. ನನ್ನ ಯಾಕ ನಿಮ್ ಮನೆ ಹಂಗೆ ಗುಡ್ಸಿ ಗುಂಡಾದ್ರ ಹಾಳಾಗಿ ಹೋಗ. ನಾನು ಪೋಸ್ಟ್ನೇನಲ್ಲ ರೀ. ನಾನು ನರಸಿಂಹರಾಜು BN ಪ್ಲೇಟ್ ನರಸಿಯಪ್ಪ. ಖಂಡಿತ ಅಲ್ಲ ಸಾಯಿ. ನಿಮ್ ಖಾಲಿ ಮುಗಿಸಿ ನನಗೆ ಫೋನ್ ಮಾಡ್ಬೇಡಿ. ಜೀವ ಉಳಿಸ್ರಿ, ನಮ್ ಜೀವ ಉಳಿಸ್ರಿ. ಪೋಸ್ಟ್ ಮ್ಯಾನ್ ನರಸಿಂಹರಾಜು, ನೀನ್ ಪೋಸ್ಟ್ ಮ್ಯಾನ್ ನರಸಿಂಹರಾಜು. ದುಡ್ಡು 1100 ನೋಡು. ಆಸ್ಪತ್ರೆ ಕಾಸು ಅವೆಲ್ಲ ಗೊತ್ತಿಲ್ಲ. ಮನೆಯಿಂದ ಈಚೆಗೆ ಬಾ. ಇಲ್ಲ ಅಂತ ಅಂದ್ರೆ ಒಂದು ನನ್ನ ನಾಲ್ಗೆ ಮೇಲೆ ಮಚ್ಚೆ ಐತೆ, ಅದೆಲ್ಲ ಸುಳ್ಳಾಗ್ಬಿಡು ನೋಡು. ಹುಟ್ಟಿಸಿದ್ದೇವ್ರು ಹುಲ್ ತಿನ್ಸಲ್ಲ ಹಂಗಂತ ಹುಡ್ಸಿದ್ದೇವ್ರು ಹುಲ್ ತಿನ್ಸಲ್ವ ಅನ್ಬಿಟ್ಟೆ ನೀನು ಕೆಲ್ಸಕ್ಕೆ ಏನು ಹೋಗ್ಬೇಡ. ಮನೆಯೊಳಗೆ ಕೂತ್ಕೊಳಪ್ಪ, ದೇವ್ರು ನೋಡೋಣ. ನಿಮ್ಮ ಮನೆ ಸೀಟ್ ಒಳಗಾಸಿಂದ ದೇವ್ರು ಉದುರಿಸ್ತಾನ? ಅನ್ನ ಸಾರು ಇಟ್ಟು ಎಲ್ಲ ಏನೋ ಇಷ್ಟ ವರ್ಷ ಆರಂಭ ಐತಿ. ನಿನಗೆ ಗೊತ್ತೈತೆ ನೀನ್ ಏನ್ ಆರಂಭ ಮಾಡ್ತೀಯ, ಏನ್ ಬಿಡ್ತೀಯ, ನನ್ಗೆ ಗೊತ್ತೈತೆ. ನಾನು ಹೇಳ್ತಿರೋದು ಹುಡ್ಸಿದ ದೇವ್ರು ಹುಲ್ ಮೇಸಲ್ವ ಅಂತ ಕೇಳ್ದಲ್ಲ. ನಾನ್ ಕೇಳ್ತಿರೋದೇನ್ ಗೊತ್ತಾ, ನೀನು ಹುಡ್ಸಿದ ದೇವ್ರು ಹುಲ್ ಮೇಸಲ್ ಅಂತ ಕೇಳಿದ್ರೆ ಕೆಲ್ಸಕ್ಕೆ ಹೋಗ್ದೇನೆ ಮನೆಯೊಳಗೆ ಕೂತ್ಕೋ, ಅವು ಒಲೆ ಹಚ್ಚಿ ನಿಮ್ಮ ಅಕ್ಕಂಗೆ ಹೇಳು ಏನು ಮಾಡಬೇಡ ಅಂತ. ನೋಡೋಣ, ದೇವ್ರು ಹುಟ್ಟಿಸಿದ್ದವನಲ್ಲಪ್ಪ, ಹುಲ್ ಮೇಸ ಇರ್ತಾನಲ್ಲಪ್ಪ. ಕೊನೆಗೆಲ್ಲ ನಾವು ನಿನ್ನಂತರ ಯಾರೋ ಹೇಳಿದ್ದು ನಮ್ಗೆ. ನಾವೇನು ಇದು ಯಾರೋ ಸ್ಕೂಲಾಗ ಹೋಗಿ ಪಾಠ ಕಲ್ತ್ಕೊಂಡ್ ಬಂದಿದ್ವಿ. ಯಾರೋ ಹಿಂಗೆ ಹೇಳುವಾಗ ಹೇಳಿರೋದು ನಾವು ಕೇಳಿಸ್ಕೊಂಡ್ರದು. ಹುಟ್ಟಿದ್ಮೇಲೆ ಅದೇನೋ ಮರ್ತೇ ಹೋದದು. ಅಲ್ಲ ಕಣೋ, ಈಗ ನಾವು ಕೆಲ್ಸಕ್ಕೆ ಹೋಗ್ದೇನೆ ಒಲೆ ಹಚ್ಚದೇನೆ ಮಾಡ್ದೇನೆ ಇದ್ದು ಮನೆ ಕೂತ್ಕೊಂಡು ಊಟ ಕೊಡಪ್ಪ ಅಂದ್ರೆ ದೇವ್ರು ಇಟ್ಟು ಅನ್ನ ಸಾರು ಸೀಟಡೆಯಿಂದ ನಿಮ್ಮ ಮನೆಯಿಂದ ಉದುರಿಸ್ತಾನ ಏನ? ಮಾತ್ರೆ ಎಲ್ಲವಲ್ಲ ಮಗ? ಅಲ್ವಾ ಮಾತ್ರೆ ಆ ಅಕ್ಕ ಹಿಂಗೆ ಯಾಕೋ ಎಬ್ರಿಸ್ತಿದ್ಯಾ? ಆ ಅಕ್ಕ ಪಾಪ ಮನೆ ಕಂಡೈತ ನಾವು ವ್ಯಾಪಾರ ಮಾಡಿ ತಿರುಗ್ತಿರ್ತೀರ, ಬೆಳಗ್ಗೆ ಎದ್ದು ಹುಡ್ಕೊಂಡ್ ತಿನ್ನೋಗೋ ಮಾತ್ರೆನಾ? ಇವ್ರು ಅಮ್ಮನ ಇನ್ನೊಂದು ಮಕ್ಳಿಗೆ ಬಂದ್ರೆ ಅದ ನಮ್ಮ ಅಪ್ಪ ಅಮ್ಮನೇ ಎಂದು ಹೇಳಿಲ್ಲ. ಎಲ್ಲನೋ ಇದು ಒಂದು ಬುದ್ಧಿನ ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ನಿಮ್ಮ ಅಪ್ಪ ಸತ್ತೋಗಿ ಎಷ್ಟು ವರ್ಷ ಆಯ್ತಲ್ಲ ಅವನು? ಈಗ ಎಲ್ಲಿ ಹೇಳಕ್ ಬತ್ತಾನ ಅವನು?
ಮತ್ತೆ ನಮ್ಮ ಇದು ನನ್ನ ಇಷ್ಟ, ನಾನು ಹೆಂಗನ ಇರ್ತೀನಿ ಅದನ್ನ ಹೇಳ್ಬಿಟ್ಟು ಮತ್ತೆ ಗಲಾಟೆ ಏಯ್, ಮನೆಗೆ ಅವ್ರಿಗೊಂದು ಇವ್ರಿಗೊಂದು ಹೇಳಿ ಗಲಾಟೆ ತಂದಿರ್ತೀನಿ ನೀನು. ನಾನ್ ಯಾರಿಗೂ ಹೇಳಿಲ್ಲ ಕಣಲ್ಲೇ, ನೀನ್ ಹೇಳಿದ್ದು ಸೂರ್ಯನ್ ನೋಡು ಅಂತ. ಸೂರ್ಯಲ್ಲಿ ನಿಂತ್ಕೊಂಡ್ರೆ ಹತ್ರಗೆ. ಅಯ್ಯೋ ಇವ್ ನಮ್ಮ 150 ಸಲ ಹೇಳಿದಲ್ಲ, ಮ್ಯಾಗಡಿಕ್ ನೋಡ್ರಿ ಇದು ವಾಂತಿ ಕಮ್ಮಿ ಆಗುತ್ತೆ ಅನ್ನಕ್ ಹೋಯ್ದಂಗ ಅಂತೆ ನಾನು. ಇಲ್ಲ ಕಣ, ನೀನು ಮೇಗಡಿಕ್ ನೋಡು ಅಂತ ಅಂದಿಲ್ಲ ಕಣ. ನೋಡು, ನಿಮ್ ಮನೆ ಮುಂದೆ ಮಾರಮ್ಮ ಐತೆ, ಮಾರಮ್ಮ ಸೊತ್ತವ್ರು ಏನಂದೆ ಗೊತ್ತಾ? ಮರ್ಯಾದೆ ಕೊಟ್ಟು ಮಾತಾಡು, ವಯಸ್ಸಿಗೆ ಬೆಲೆ ಕೊಟ್ಟು ಮಾತಾಡು, ಹೋಗಬಾರ ಅಂತ ಅಂದ್ಬಿಡ್ರಿ. ನೀನು ನನಗಿಂತ ದೊಡ್ಡವನ ಚಿಕ್ಕವನ? ಯಾರನ್ನಾಗ್ಲಿ ಒಂದ್ ಬೆಲೆ ಕೊಟ್ಟು ಬೆಲೆ ತಗೊಳ್ರಿ. ಆಯ್ತಣ್ಣ. ಇದು ರೆಸ್ಪೆಕ್ಟ್ ಲೈ, ತಾಯಿನ ಇಂಗ್ಲಿಷ್ ಬರ್ದಿದ್ರು ಮಾತಾಡಿದೆ. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಆ ಥರ ಹೇಳ್ಬೇಕು. ನೀನು ನನ್ನ ಮಗ ಇಂಗ್ಲೀಷ್ ಬರಲ್ಲ, ಓದಿರೋದು 4ನೇ ಕ್ಲಾಸು. ಮೊಬೈಲಾಗೆ ನಂಬರ್ ಬಂದರೆ ಗೊತ್ತಾಗಲ್ಲ ನಿನಗೆ. ಒಂದು ನಂಬರ್ ಆ್ಯಡ್ ಮಾಡ್ಕೊಳಕ್ಕೆ ಬರಲ್ಲ. ಅದು ಯಾವುದೋ ಯಾವಳ್ತವ ಮೊಬೈಲ್ ದುಡ್ಡು ಇಸ್ಕೊಂಡು ಮೊಬೈಲ್ ತಗೊಂಡು ಒಂದು ಸ್ಕ್ರೀನ್ ಟೆಸ್ಟ್ ತಗೊಂತೀಯ. ಇಂಗ್ಲೀಷ್ ಮಾತಾಡಕ್ಕೆ ಹೋಗ್ತೀಯ ನಿನಗೆ? ಅಂತಲ್ಲ ನಾನು ಮಾತಾಡ್ಕೊಂತ ಅದನ್ನ ತೆಗಿ. ನಿನ್ಗೇನಾಗ್ಬೇಕ್ರೆ ನಿಂಗೆ ಕನ್ನಡನೇ ಬರಲ್ಲ ಸರಿಗೆ. ಯಾರೋ ಹಿಂಗ್ ಮಾತಾಡಿದ್ರೆ ನಾವು ಕೇಳಿಸ್ಕೊಂಡು ಹೇಳಿರೋದೇನು, ನಾವೇನು ಹುಟ್ಟೋಳೆ ಕಲ್ತ್ಕೊಂಡ್ ಬಂದಿದ್ವು. ಮತ್ತೀಗ ಮಾತಾಡಕ್ ಹೋಗಿದ್ದೆ ನೀನು. ನನಗೆ ಡೊನೇಷನ್ ಕೊಟ್ಟು ಪಾಠ ಹೇಳ್ಕೊಡಕ್ ನೀನ್ ಮೇಷ್ಟ್ರ? ತಡಿಯೋ, ಯಾರೋ ಏನಂತ ಹೇಳ್ಕೊಟ್ಟಾರಪ್ಪ, ಲೆಟ್ರಿನ್ಗೆ ಹೋದ್ಮೇಲೆ ತೊಳ್ಕೊಬೇಕು ಅಂತ ಹೇಳ್ಕೊಟ್ಟವ್ರೆ. ತೊಳ್ಕೊಂಡು ಆಮೇಲೆ ಹೋಗು ಅಂತ ಏನೋ ಹೇಳ್ಕೊಟ್ಟಾರ. ನಿನ್ನೊಂಥರ ಏನ್ ಮಾಡ್ತಾರೆ ಹೇಳು? ಮೊದ್ಲೇ ಈಗ ಏನ್ ಮಾಡ್ತದಂತೆ ಗೊತ್ತಾ? ಒಬ್ಬ ನಿನ್ನಂತ ಬುದ್ಧಿವಂತ ಏನೋ. ಹಲೋ ಸ್ವಾಮಿ ಪರಮಾತ್ಮ ನರಸಿಂಹ, ನಿನ್ನಂತ ಬುದ್ಧಿವಂತ ಯಾರೋ ಲೆಟ್ರಿನ್ಗೆ ಹೋಗೋ ದಿವಸ ಚಂಬಲ್ ನೀರ್ ತಗೊಂಡು ಇದು ಪೀಠದಿಂದ ಮ್ಯಾಗಡೆಗೆ ಏನ ಮಾತಾಡು, ಕೆಳಗಡೆಗೆ ಹೋದ್ ನನಗೆ ನೋಡು ಸರೋಗಲ್ಲ, ನಾನು ಹೇಳಿದ್ದೀನಿ. ಆಯ್ತು ಬಿಡು ಅದನ್ನ. ನಮ್ಮ ಮನೆಯಾಳ ನನ್ನ ಮಗ ಅವನ ಜಲ್ಡೆ ಫೋನ್ ಮಾಡಿ ಇವತ್ತಿನವರೆಗಾಗಿ ಊಟ ಅಂತ ತಿಂದಿಲ್ಲ ನಾನು. ಯಾತ ಅವಕ್ಕ ನಗ್ತಾ ಇತ್ತಾವ ಅಕ್ಕಯ್ಯ? ಯಾರು ನಗ್ತಿರೋದು? ನಮ್ಮ ಮಗನೇನ್ರು. ಮಗನೇನ್ರು? ಯಾರ ಮದ್ವೆನೇ ಯಾವಾಗ ಮಾಡ್ದಲ್ಲ ಮಗನ್ಗೆ? ನಮ್ಮ ದೊಡ್ಡಪ್ಪರ ಮಗನ ನಮ್ಮ ದೊಡ್ಡಣ್ಣನ ಮಗನೆಂಟಿ. ಅವ ಅಕ್ಕ ಊರಿಂದ ಬಂದೈತಾ? ನೀವು ಇಲ್ಲೇ ಮನೆ ಕಣದು. ಇಲ್ಲೇ ಮನೆ ಕಣದ? ಅವ್ರ ಇಷ್ಟನಾಗ ಡ್ಯೂಟಿ ಹೋಗ್ತಾರೆ. ಇದು ಎಂತದು ಇದು ಎಂತದು ವಾಹಿನಿ ಪೈಪ್ ಫ್ಯಾಕ್ಟ್ರಿ. ವಾಹಿನಿ ಪೈಪ್ ಫ್ಯಾಕ್ಟ್ರಿಗೆ ಹೋಗ್ತಾರೆ. ಅಲ್ಲಿ ಇದ್ರ ಹತ್ರ ಸೂಲ್ದಪ್ಪನ ದೇವಸ್ಥಾನದ ಹತ್ರ ಇದು ಹ್ಯಾಂಡ್ ಪೋಸ್ಟ್ ಹತ್ರ. ನೀನ್ ಮತ್ತೆ ಹೆಂಗಸ್ರು ಮನೆ ಕಂಡಿರ್ತಾವ, ಊಸ್ ಬಿಟ್ಕೊಂಡು ಅಲ್ಲೇ ಮನೆ ಕಂಡಿದ್ಯಾನೋ? ಏನ್ರಿ ನೀವು ಬಾಳ ಮಾತು. ನಿಮ್ ಮನೆ ಒಳಗೆ ಬಂದ್ ನಿನ್ ಬಾಯಿ ಒಳಗೆ ಕೂಸ್ಬಿಟ್ಟಿಲ್ಲ. ಹೆಣ್ಮಕ್ಳು ಮನೆ ಕಂಡಿರ್ತಾವ, ಮನೆ ಕಂಡಿದ್ಯಾನೋ? ಆ ಪಂಚೆ ಬಿಡಿ ಹಾಕೊಂಡ್ ಮನೆ ಕಂಡ್ತೀಯ, ಅರ್ಧ ರಾತ್ರಿ ಅದೆಲ್ಲ ಮೇಕೆ ಎತ್ಕೊಂಡಿರ್ತದೆ, ಎಲ್ಲ ನೋಡ್ಕೊಂಡು ಓಡಾಡ್ಲಿ ಅಂತ. ನಮ್ಮ ಹೆಂಗಸರಿಗೆ ಗೊತ್ತಿಲ್ವಲ್ಲ ಎಲ್ಲ ಪೂರ್ತಿ ನೀನ್ ಹೇಳ್ತೀಯಲ್ಲ. ಹಂಗಾದ್ರೆ ನಾನ್ ನೆಂಟ್ರ ನೀನು? ಅಲ್ಲ ಕಣೋ, ಅಣ್ಣನ್ ಮಗಳು ಅಂತೆ, ಮಗಳಿದ್ದಂಗ ಅಲ್ವನೋ? ಅಣ್ಣನ ಮಗಳು ಅಂತ ಅಂದ್ರೆ ಅದಕ್ಕೆ ಇಷ್ಟೊತ್ನಾಗ ನಾನು ಒಂದ ಮಾಡಂಗಾಗುತ್ತೆ ಅಂತ ನೀರೇ ಕುಡಿಯಲ್ಲ ಗೊತ್ತಾ? ಹೋಗೋ ಕಾಲಪಾಲ ನಮ್ಮ ಚಿಕ್ಕ ಮನೆ ಕಾಲಪಾಲ ತಗೊಳ್ತವೆ ಅಂತ ಪಂಚೆ ಉಟ್ಕೊಂಡ ಅಮ್ಮದಿರತ್ತ ಮನೆ ಕಂತಿಯಲ್ಲ, ಅರ್ಧ ರಾತ್ರಿಗೆಲ್ಲ ಬಿಚ್ಕೊಂಡು ಅದೆಲ್ಲ ಇದಾಗಿ ಎಲ್ಲ ಮೇಕೆ ಅವ್ರು ನೋಡ್ಕೊಂಡು ಬೆಳಗ್ಗೆ ನೀನ್ ದರ್ಶನ ಮಾಡ್ಬೇಕನ್ನ. ಅಯ್ಯೋ ಅಮ್ಮನ ಇದೆಂತ ಅಲ್ಲ, ನಮ್ಗೇನು ಏನು ಇದು ಹುಚ್ಚ ಮಕ್ಳ ನಾವು? ನೀನ್ ಹುಚ್ಚನೆ ಅಲ್ವನ? ಮೊದ್ಲು ಕುಡ್ದು ಪರಂಡೆಗೆಲ್ಲ ಮನೆ ಕಂತಿದಲ್ಲೋ. ಇಷ್ಟು ಆತು ನನ್ಗೆ ಹುಚ್ಚಾಸ್ಪತ್ರೆಗೆ ಸೇರ್ಸಾಕಿ ನೀನ್ ಯಾಕೆ ಹಿಂಗ್ ತಲೆ ತಿಂತ ಇದ್ದಿ ಅಂತ. ನೀನ್ ಯಾರು? ನಾನ್ ಯಾರು ಹೇಳು? ಕುಡ್ದು ಬಿಡ್ತಾರೆ, ಲೆಕ್ಕದಷ್ಟು ಕುಡ್ದು ಬಿಟ್ಟು ಯಾರಿಗ ತಲೆ ತಿಂತ ಕಾಣೋದು. ಲೇ ನರಸಿಂಹ, ಗುಂಜಿಕವು ಮಧ್ಯಾಹ್ನ, ನೆನ್ನೆ ಮಧ್ಯಾಹ್ನ, ಇವತ್ತು ಮಧ್ಯಾಹ್ನ ಅಲ್ಲ, 5 ರೂಪಾಯಿ ಕಮ್ಮಿ ಐತೆ ಅಂದ್ರೆ ಎಣ್ಣೆ ನೀನ್ ಏನಕ್ಕೆ ಕೊಡ್ಲಿಲ್ಲ ನನ್ಗೊಂದು ಪ್ಯಾಕೆಟು?
ಇದು ಬೋರ್ ಆಗಲ್ಲ, ನೀರೆಲ್ಲ ಒತ್ತಿ 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 ಕುಡಿ ಅಂತ ಕೊಡಕ್ಕೆ. ನೀನು ನೀನು ನಮ್ ದುಡ್ಡಾಗೆ ಮನೆ ಕಟ್ಕೊಂಡಿರೋದು, ನಮ್ ದುಡ್ಡಾಗೆ ಗಾಡಿ ತಗೊಂಡಿರೋದು. ನಿನ್ ಜಮೀನ್ ಮಾರಿ ಕೊಟ್ಟಿದ್ದು ಅಥವಾ ಸೈಟ್ ಮಾರಿ ಕೊಟ್ಟಿದ್ದು? ನಾನ್ ಕಷ್ಟಪಟ್ಟು ದುಡ್ದು ಕುಡ್ದಿಯಕ್ಕೆ ಅಲ್ವಾ ನಿಮ್ ಮನೆ ಟಿಕಾರಿಮ್ಕೊಂಡು ನಿನ್ ಜ್ಞಾನ ಮಗ ಕುಡಿಯಕ್ ಬಾ ಅಂತ ಹೇಳ್ತೀನಿ. ಟಿಕಾರಿಮ್ಕೊಂಡು ಬೆಳಿಗ್ಗೆ ಪೊಲೀಸ್ನವ್ರಿಗೆ ಇಟ್ಕೊಡ್ತೀನಲ್ಲ ನಿನ್ನಂತ ನಾಯಿ 155 ಏನು ಇಟ್ಕೊಡವು. ಎಷ್ಟು ಬಿಟ್ಟಿದ್ಯಾ ಬಡ್ಡಿ? ಯಾಕೆ ನೀನು ನಮ್ಮ ಅಪ್ಪನ ಅಥವಾ ಏನ ನಮ್ಮ ಅನ್ಕೊಳ್ಳೋ ನಿಮ್ಮ ಅಪ್ಪನೇ ಅಂದ್ಕೊಳ್ಳೋ. ನಮ್ಮ ಅಪ್ಪನೇ ಅಂದು ಒಂದು ನಾನು ಕೇಳಿಲ್ಲ. ಈಗ ನಿಂಗೆ ಹೆಂಗೋ ನಿಮ್ಮ ಅಪ್ಪ ಇಲ್ಲ, ನನ್ನೇ ನಮ್ಮ ಅಪ್ಪ ಅಪ್ಪ ಅನ್ನು ಅಪ್ಪ ಅಂತ ಅಂದ್ಬಿಟ್ಟು ನಮ್ಮ ಕೆರ ಎಂತ ಕುಡುಕ್ ನನ್ನ ಮಗ ಮಾಡಿನ. ಈಗ ಯಜಮಾನ ನೀನ್ ಫೋನ್ ಮಾಡ್ಬೇಡಿ ಹೇಳಿದೀನಿ. ಹಲೋ ಹೇಳ್ರಿ, ಇದು ಕೂಟ್ ಮಾಡ್ಬೇಕಾ? ಕಡ್ಲೆಕಾಳು ಕೂಟ್ ಮಾಡ್ಬೇಕಂದ್ರೆ ಕಡ್ಲೆಕಾಳು ಕೂಟು ಕಡ್ಲೆಕಾಳು ಊಟಕ್ಕೆ ಕಡ್ಲೆಕಾಳು ಅದೆಲ್ಲ ನೆನಕ್ಬಿಟ್ಟು ಮಾಡ್ತೀವಲ್ಲ, ಆತರ ಮಾಡ್ಬೇಕಾ? ಏನು ಮಾಡ್ಕೊಳ್ರಿ, ನನ್ಗೆ ನಾವೇನ್ ಇಲ್ಲಿ ತಿಂಡಿ ತಿಂದಿನಿ ಹೋಟ್ಲಾಗೆ. ಇದು ಕಾಯಲ್ಲಿ ಬೇಡ ಬಾ ಒಬ್ಬಟ್ಟಿಗೆ. ನನ್ಗೇನ್ ಗೊತ್ತಾಯ್ತು ಏನ್ ಮಾಡ್ಬೇಕು ಮಾಡ್ಕೊಳ್ರಿ. ನಾನೇನು ಅಡ್ಗೆ ಮಾಡ್ತೀನಿ ಅಂತ. ನಿನ್ಗೆ ಇಷ್ಟ ಆಗಿದ್ದು ಇವತ್ತು ಗೌರಿ ಹಬ್ಬ ಅಲ್ವಾ, ಗಂಡಿನ ಏನ್ ಇಷ್ಟ ಆಗುತ್ತೋ ಅದನ್ನ ಮಾಡ್ಬೇಕು ಕಣ್. ಹೇಳು ನೀನು ಸುಮ್ನೆ ಕಾಯಲ್ಲಿ ತಿಂತೀಯಾ? ಇದು ನಾನ್ ನೀವ್ಯಾರ ಹೇಳು? ಹೆಸರು ಬೇಳೆ ತಿಂತೀಯಾ? ಹೆಸರು ಬೇಳೆ, ಕೂಟು, ಕಾಯಲು, ಒಬ್ಬಟ್ಟು, ಅನ್ನ ಸಾರು, ಹಪ್ಪಳ, ಉಪ್ಪಿನಕಾಯಿ, ಒಂದ್ ಬೋಂಡ, ಆಮೇಲೆ ಚಿರೋಟಿ ಉಂಡೆ, ಆಮೇಲೆ ರವೆ ಉಂಡೆ, ಒಂದ್ ಕರ್ಜಿಕಾಯಿ, ಒಂದ್ ಬಾಳೆ ಎಲೆ, ಆಮೇಲೆ ಒಂಚೂರು ಉಪ್ಪು, ಒಂಚೂರು ಉಪ್ಪಿನಕಾಯಿ, ಆಮೇಲೆ ಕಡುಬು, ಆಮೇಲೆ ಒಂದ್ ಹುಳ್ಳಿಕಾಯಿ ಪಲ್ಯ, ಒಂದ್ ಕಾಬುಳು ಕಡ್ಲೆಕಾಳು ಪಲ್ಯ, ಒಂಚೂರು ಅನ್ನ ಸಾರು, ಆಮೇಲೆ ಒಂಚೂರು ಒಬ್ಬಟ್ಟು, ಆಮೇಲೆ ಒಂಚೂರು ಒಬ್ಬಟ್ಟು ಆದ್ಮೇಲೆ ಒಂಚೂರು ಅದಕ್ಕೆ ಕಾಯಲ್ಲು ಹಾಕ್ತಿದಂಗೆ ತುಪ್ಪ. ಏನ್ ಹೇಳಿದು? ಇದು ಇದು ಎಂತ ಉದಯ ವಾರ್ತೆ ಹೇಳ್ದಂಗೆ ಹೇಳ್ತೀರಾ ನೀವು? ಯಾರಮ್ಮ ನೀವು? ನಾನ್ರಿ ಲಲ್ಲಿ. ನೀನ್ ತಾಯಿನ ಹೋಗತ್ತೀವ ನಮ್ಮ. ನಾನು ಇದು ಯಾರೋ ಮದುವೆ ಆಡ್ರು ನಮ್ಮ ಮನೆಗ್ ಗಂಡರ್ ಬರ್ತಾರ. ನಿಮ್ಮ ಹಬ್ಬದ ಹಬ್ಬ ನೀನು ತಂದ್ಕೊಡಕ್ಕಾಗ್ಲಿಲ್ಲ. ನಾನ್ ಯಾವಂತಕನ ಹೋಗಿ ದುಡ್ಡು ಇಸ್ಕೊಂಡ್ ಬಂದು ಮಾಡಿದೀನಿ, ಬಂದ್ ತಿನ್ನಕ್ಕೂ ಆಗಲ್ವ? ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ದೆ ನೀನ್ ನನ್ಗೆ? ಹೇಳು, ನಾನ್ ಎಷ್ಟು ಪ್ರೀತಿ ಇಟ್ಕೊಂಡಿದೀನಿ ಗೊತ್ತಾ ನಿನ್ ಮೇಲೆ. ನೀನ್ ಎಲ್ಲ ಗಾಡಿಯಾಗ ಓಡಾಡ್ಬೇಕಾದ್ರೆ ಎಲ್ಲ ಆಕ್ಸಿಡೆಂಟ್ ಆಗಿ ತಲೆಗಿನ ಮಿಡ್ಲೆಲ್ಲ ಎಲ್ಲಿ ಬಂದು ಸತ್ತೋಗ್ಬಿಟ್ಟಿ ಅಂತ ನನ್ಗೆ ಹೆದರಿಕೆ ಆಗೋದು ಗೊತ್ತಾ? ನೀವು ಗಾಡಿಯಾಗ ಓಡಾಡ್ಬೇಕಾದ್ರೆ ತಲೆ ಸುತ್ತು ನಿನ್ ತಾಯಿನ ಬರೀ ಯಾವ ಮಾತಾಗೋತ್ತೀಯ ನಿಮ್ಮಮ್ಮ. ಆಕ್ಸಿಡೆಂಟ್ ಆಗ್ಲಿ ಆಕ್ಸಿಡೆಂಟ್ ಆಗ್ಲಿ ಅನ್ನೋದು ಎಷ್ಟು ಜನ ಕೊಟ್ಟಿರ್ ಮುಂದೆ ನೀನು? ಯಾಕೆ ಎಷ್ಟು ಜನ ಬರ್ತಾರೆ? ನೀನ್ ಎಷ್ಟು ಜನ ನಿಂಗೆ ಗೊತ್ತಾ? ನಿಮ್ಮಮ್ಮ ಯಾವ ನನ್ಗೆ ಹೇಳ್ತೀಯ ಗಂಡ ಅಂತ? ನೀನ್ ಬರ್ಬೇಕಾದ್ರೆ ನನ್ನ ಹತ್ರಕ್ಕೆ, ನೀನ್ ಬರ್ಬೇಕಾದ್ರೆ ಧರ್ಮಸ್ಥಳದ ಇಬ್ರು ನಾನೇ ಕರ್ಕೊಂಡು ಹೋಗ್ತೀನಿ, ಪ್ರಮಾಣ ಮಾಡಿ ನಾನು ನಿಂತ ಬಂದಿದ್ದೀನಿ ಅಂತ. ನೀನು ಮೊನ್ನೆ ಫೋನ್ ಮಾಡಿದಾಗ 2 ಮೂಟೆ ರಾಗಿ, 500 ಕಾಯಿ, ಹುಳ್ಳಿಕಾಳೆಲ್ಲ ಕೊಡ್ತೀನಿ, ನಾನ್ ಮಾಡಿ ತಪ್ಪಾಯ್ತು ಅಂತ ಒಪ್ಕೊಂಡಿಲ್ವಾ ನೀನು ನಮ್ಮ ಅಣ್ಣನ ಹತ್ರ? ಜನ ನಿನ್ ತಾಯಿನ ಓಯ್ 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 ಅಂತ ನಾಯಿ ಅಂತೀಯ? ನಾಯಿ ನನ್ ಮಗನೇ, ನೀನ್ ಅವಾಗ ಬಂದ ನೆಕ್ಕಕ್ ಬಂದಂದು ದುಡ್ಡು, ಒಡವೆ, ಬಟ್ಟೆ ಬರೆ ಎಲ್ಲ ಮಾರ್ಕೊಂಡು ನನ್ ಜಮೀನೆಲ್ಲ ಮಾರಿ ನನ್ನ ಹಾಳು ಮಾಡ್ದಲ್ಲ. ಆ ಟಿವಿಗೆ ವಾಲೆ ಮಾಡಿಸ್ಕೊಬೇಕು ಅಂದ್ರೆ ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಯಾವ್ದೋ ಮೊಬೈಲ್ ತಗೋಬೇಕು ಅಂತ ದುಡ್ಡು ಇಸ್ಕೊಂಡು ಹೋದೆ. ಮೊನ್ನೆ ಟೂರ್ಗೆ ಹೋಗ್ಬೇಕಾದ್ರೆ ದುಡ್ಡು ಇಸ್ಕೊಂಡು ಹೋದೆ ಮಗ. ಆಮೇಲೆ ಅದಕ್ಕೆ ಇದಕ್ಕೆ ಅಂತ ನಮ್ಮ ಮನೇನ ಚಿನಾಲಿ ಮುಂಡೆ ನೀನ್ ತಾಯಿನ. ಯಾವ ಊರ್ ನಿಂದು? ಯಾವ ಊರ್ ನಿಂದು? ಯಾವ ಊರ್ ನಿಂದು? ಕುಡ್ದ್ ಬಂದ್ ನೆಕ್ಕಕ್ ಬತ್ತಿದ್ದಲ್ಲ ನಂದು, ಅವಾಗ ಗೊತ್ತಿರ್ಲಿಲ್ವಾ ನಿನ್ಗೆ?